Hey my dear children, so first PUC biology examಗೆ 65+ ನಾವು ಹೇಗೆ ಸ್ಕೋರ್ ಮಾಡೋದು, ಯಾವುದೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಸನ್ನು ಓದಬೇಕು ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ. ಸೊ 65+ ಸ್ಕೋರ್ ಮಾಡುವಂಥ ಸ್ಟಡಿ ಪ್ಲ್ಯಾನ್, ಎಷ್ಟು ಚಾಪ್ಟರ್ಸನ್ನು ಓದಿ ನಾವು 65+ ತಗೊಳ್ಬಹುದು ಅಂತ ಹೇಳಿ. ಬಿಕಾಸ್ ಎಲ್ಲ 19 ಚಾಪ್ಟರ್ಸನ್ನು ಎಲ್ರಿಗೂ ಓದೋಕ್ಕೆ ಆಗಲ್ಲ, ರೈಟ್? ಹಾಗಿದ್ರೆ ನಾವು ಎಷ್ಟು ಚಾಪ್ಟರ್ಸನ್ನು ಓದಿದ್ವಿ ಅಂತಂದರೆ ಕನ್ಫರ್ಮ್ ಆಗಿ ನಮಗೆ 65+ ಬರುವಂಥದ್ದಿದೆ ಅಂತಂದರೆ ದಟ್ ಈಸ್ ಜಸ್ಟ್ 14 ಚಾಪ್ಟರ್ಸನ್ನು ನೀವು ಓದಿ 65+ ಮಾರ್ಕ್ಸನ್ನು ತೊಗೊಳ್ಬೋದು. ಹಾಗಿದ್ರೆ ಆ 14 ಚಾಪ್ಟರ್ಸ್ ಯಾವುದು ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅಂತಂದರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್, ಯಾಕಂದರೆ ಜಾಸ್ತಿ ಜನಕ್ಕೆ ಇದು ತಲುಪುತ್ತೆ ಹಾಗೂ ಅವ್ರಿಗೂ ಕೂಡ ಇದರಿಂದ ಹೆಲ್ಪ್ ಆಗುತ್ತೆ. ನಾವು ನೋಡಿ, ನಿಮಗೆ 2 ಮಾರ್ಕ್ಸ್ನ ಕ್ವಶನ್ಸು ಹೈಯೆಸ್ಟ್ ವೇಟೇಜ್ ಇರೋ ಚಾಪ್ಟರ್ಸಿಂದಾನೇ 2 ಮಾರ್ಕ್ಸ್ನ ಎಲ್ಲ ಕ್ವಶನ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. 3 ಮಾರ್ಕ್ನ ಎಲ್ಲ ಕ್ವಶನ್ಸು ಹೈಯೆಸ್ಟ್ ವೇಟೇಜ್ ಇರೋ ಚಾಪ್ಟ್ರಿಂದನೇ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕಂದ್ರೆ, ಸ್ಟ್ರಾಟಜಿ ಯಾವ್ದು ಬಳಸಬೇಕಂದ್ರೆ, ನಮಗೆ ಎಲ್ಲ ಟೈಪ್ ಆಫ್ ಕ್ವೆಶನ್ಸು ಕವರ್ ಆಗುವಂತಹ ಚಾಪ್ಟರ್ಸನ್ನು ತಗೊಳ್ಬೇಕು. ಅದರ ಜೊತೆಗೆ 2 ಮಾರ್ಕ್ಸ್ನ ಕ್ವಶನ್ಸ್ ಯೂಶ್ವಲಿ ಅವ್ರು ಟಾರ್ಗೆಟ್ ಮಾಡುವಂಥದ್ದು ಕಡಿಮೆ ವೇಟೇಜ್ ಇರುವಂಥ ಚಾಪ್ಟರ್ಸನ್ನು. 2 ಮಾರ್ಕ್ನ 5 ಕ್ವೆಶನ್ಸನ್ನು ಆನ್ಸರ್ ಮಾಡೋಕ್ಕಾಗಬೇಕು, 3 ಮಾರ್ಕ್ನ 5 ಕ್ವೆಶನ್ಸ್ ಆನ್ಸರ್ ಮಾಡಬೇಕು, ಆ್ಯಂಡ್ ದೆನ್ 5 ಮಾರ್ಕ್ನ 4+1 ಕ್ವೆಶನ್ಸನ್ನು ನಾವು ಆನ್ಸರ್ ಮಾಡಬೇಕು. ಓಕೆ, ಆ್ಯಂಡ್ MCQ 1 ಮಾರ್ಕ್ನ ಕ್ವಶನ್ಸು ನಮಗೆ 20 ಇರುತ್ತೆ. ಆ 20ನಲ್ಲಿ ನಮಗೆ ಅಟ್ಲೀಸ್ಟ್ 15 ಕ್ವಶನ್ಸ್ ಆದರೂ ನಾವು ಬರೆದ್ವಿ ಅಂತಂದರೆ ಸೊ ದ್ಯಾಟ್ ವಿಲ್ ಬಿ ಈಕ್ವಲ್ ಟು 65 ಮಾರ್ಕ್ಸ್. ಹೌದಾ? ಸೊ ಹಾಗಿದ್ರೆ ಆ ಎಲ್ಲ ಕ್ವಶನ್ಸನ್ನು ಕವರ್ ಮಾಡುವಂತಹ ಆ 14 ಚಾಪ್ಟರ್ಸ್ ಯಾವುದು ಅಂತ ಹೇಳಿ ಇವಾಗ ನೋಡೋಣ. ದೇರ್ ಆರ್ ಸಮ್ ಮಸ್ಟ್ ರೀಡ್ ಚಾಪ್ಟರ್ಸ್, ಅಂದರೆ ನೀವು ಸ್ಕಿಪ್ ಮಾಡಲೇಬಾರ್ದಂಥ ಚಾಪ್ಟರ್ಸ್ ಇದೆ. ಯಾಕಂದರೆ ಅದರಿಂದ ನೋಡಿ ನಿಮಗೆ 1 ಮಾರ್ಕ್ನ ಕ್ವಶನ್ಸು ಬರುತ್ತೆ, ಲೆಟ್ ಮಿ ಚೇಂಜ್ ದ ಕಲರ್, ಆ್ಯಂಡ್ 2-3 ಮಾರ್ಕ್ನ ಕ್ವಶನ್ಸು ಬರುತ್ತೆ, ಹಾಗೂ 5 ಮಾರ್ಕ್ನ ಕ್ವಶನ್ಸ್ಗಳು ಕೂಡ ಬರುತ್ತೆ. ಯಾವ್ದ್ಯಾವುದು ಅಂತಂದರೆ ನೋಡಿ, ಎನಿಮಲ್ ಕಿಂಗ್ಡಮ್, ಸೆಲ್ ಯೂನಿಟ್ ಆಫ್ ಲೈಫ್, ಪ್ಲ್ಯಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಲೊಕೊಮೋಷನ್ ಆ್ಯಂಡ್ ಮೂವ್ಮೆಂಟ್, ಕೆಮಿಕಲ್ ಕಂಟ್ರೋಲ್ ಆ್ಯಂಡ್ ಇಂಟಿಗ್ರೇಷನ್. ನೋಡಿ, ಇದಕ್ಕೆ 1 ಮಾರ್ಕ್ನ ಕ್ವಶನ್ಸ್ಗಳು ಇದೆ. ನೋಡಿ, ಕೆಮಿಕಲ್ ಕಂಟ್ರೋಲ್ ಆ್ಯಂಡ್ ಇಂಟಿಗ್ರೇಷನಿಂದ 1 ಮಾರ್ಕ್ನ 3 ಕ್ವಶನ್ಸ್ ಬರ್ತಾ ಇದೆ, ಆ್ಯಂಡ್ ದೆನ್ 5 ಮಾರ್ಕ್ನ ಕ್ವಶನ್ ಕೂಡ ಬರುತ್ತೆ. ಆ್ಯಂಡ್ ನೀವು ಇದೇ ತರಹ ಡಿಟೋ ಬ್ಲೂ ಪ್ರಿಂಟ್ ಫಾಲೋ ಆಗುತ್ತಾ ಅಂತ ಕೇಳ್ತಾ ಇದ್ದೀರಾ ಸಾಕಷ್ಟು ಜನ. 1 ಮಾರ್ಕಿಂದು MCQದು ಈ ಚಾಪ್ಟ್ರಿಂದ 3 ಬರುತ್ತೆ, ಅಥವಾ 1 ಮಾರ್ಕ್ದು ಈ ಚಾಪ್ಟ್ರಿಂದ 3 ಬರ್ತಾ ಇದೆ ಬ್ಲೂ ಪ್ರಿಂಟಲ್ಲಿ ಅಂತಂದರೆ ನಾಟ್ ಕಂಪಲ್ಸರಿಲಿ ನಿಮ್ಮ ಕ್ವಶನ್ ಪೇಪರಲ್ಲೂ ಆ 3 1 ಮಾರ್ಕ್ನ ಕ್ವಶನ್ಗಳು ಇದೇ ಚಾಪ್ಟ್ರಿಂದ ಬರಬೇಕು ಅಂತ ಇಲ್ಲ. ಬಿಕಾಸ್ ಇದಕ್ಕೆ 8 ಮಾರ್ಕ್ಸ್ ವೇಟೇಜ್ ಇರೋದ್ರಿಂದ ಅವರು ಒಂದು MCQ ಕೇಳ್ಬೋದು, ಒಂದು 2 ಮಾರ್ಕ್ನ ಕ್ವಶನ್ ಕೂಡ ಕೇಳಬಹುದು, ಆಮೇಲೆ ಒಂದು 5 ಮಾರ್ಕ್ನ ಕ್ವಶನ್ ಕೇಳಬಹುದು. ಹೌದಾ? ಬ್ಲೂ ಪ್ರಿಂಟಲ್ಲಿ ಇದ್ದಿಲ್ಲ ಅಲ್ಲ 2 ಮಾರ್ಕ್ನದ್ದು ಈ ಚಾಪ್ಟರ್ ಮೇಲೆ ಹೆಂಗೆ ಬಂತು ಅಂತ ನಾವು ಹೇಳೋಕ್ಕಾಗಲ್ಲ. ಬಿಕಾಸ್ ನಾನು ಅದಕ್ಕೆ ಯಾವಾಗಲೂ ಹೇಳೋದು, ನೀವು ಚಾಪ್ಟರ್ ವೈಸ್ ವೇಟೇಜ್ ನೋಡಿ ನೀವು ಓದ್ಕೊಳ್ಳಿ. ಬ್ಲೂ ಪ್ರಿಂಟಲ್ಲಿ 2 ಮಾರ್ಕ್ಸಿಂದ ಈ ಚಾಪ್ಟ್ರಿಂದನೇ ಕ್ವಶನ್ ಬಂದಿದೆ, 3 ಮಾರ್ಕ್ಸಿಂದ ಇದೇ ಚಾಪ್ಟ್ರಿಂದ ಕ್ವಶನ್ ಬರುತ್ತೆ ಅಂತ ಓದ್ಕೋಬೇಡಿ, ರೈಟ್? ನೀವು ಒಂದು ಚಾಪ್ಟ್ರನ್ನ ಓದ್ತಾ ಇದ್ದೀರಿ ಅಂದರೆ ಕಂಪ್ಲೀಟಾಗಿ ಓದಿ, ಅದರಿಂದ ಯಾವುದೇ ಟೈಪ್ ಕ್ವಶನ್ ಬಂದರೂ ನಿಮಗೆ ಆನ್ಸರ್ ಮಾಡೋಕ್ಕಾಗುತ್ತೆ. ಓಕೆ, ಸೊ ಇದಿಷ್ಟು ಮಸ್ಟ್ ರೀಡ್ ಚಾಪ್ಟರ್ಸ್ ಆಯಿತು. ಇನ್ನು ಇದರಿಂದ ನಿಮಗೆ ಜಸ್ಟ್ 5 ಮಾರ್ಕ್ನದ್ದು ನೋಡಿ, ನಾನು ಏನು ಹೇಳಿದೆ, 5 ಮಾರ್ಕ್ನದ್ದು 5 ಕ್ವಶನ್ಸನ್ನ ಅಟೆಂಪ್ಟ್ ಮಾಡಬೇಕು ಅಂತ ಹೇಳಿದ್ದೆ. ನೋಡಿ, ಅದರಲ್ಲಿ ಒಂದು ಹಾಟ್ಸ್ನ ಕ್ವಶನ್ ಇರುತ್ತೆ, ಅದು ಸೆಲ್ ಯೂನಿಟ್ ಆಫ್ ಲೈಫ್ ಚಾಪ್ಟ್ರಿಂದ ಬಂದಿದೆ ಬ್ಲೂ ಪ್ರಿಂಟಲ್ಲಿ. ಸೊ ಆಬ್ವಿಯಸ್ಲಿ ನಮಗೆ 5 ಮಾರ್ಕ್ನ ಕ್ವಶನ್ಗಳು ಹೈಯೆಸ್ಟ್ ವೇಟೇಜ್ ಇರುವಂಥ ಚಾಪ್ಟರ್ಸಿಂದಾನೇ ಬರಬೇಕಾಗುತ್ತೆ. ಹೌದಾ? ಸೊ ಹಾಗಾಗಿ ನಿಮಗೆ ಇದೇ ಚಾಪ್ಟರ್ಸಿಂದ 5 ಮಾರ್ಕ್ನ ಕ್ವಶನ್ಸು ಬರುತ್ತೆ. ಓಕೆ, ಬೇರೆ ಚಾಪ್ಟರ್ಸಿಂದನೂ ಬರುತ್ತೆ, ಬಟ್ ಈ ಚಾಪ್ಟರ್ಸಿಂದ ಖಂಡಿತ ಬಂದೇ ಬರುತ್ತೆ. ಓಕೆ, ಸೊ ಹಾಗಾಗಿ ನೀವು ಈ ಚಾಪ್ಟರ್ಸನ್ನು ಓದಿದ್ರೆ ನೀವು 5 ಮಾರ್ಕ್ನ ಕ್ವಶನ್ಸನ್ನೆಲ್ಲ ಅಟೆಂಪ್ಟ್ ಮಾಡಬಹುದು. ಇನ್ನು ನೆಕ್ಸ್ಟ್ 2-3 ಮಾರ್ಕ್ನದ್ದು ನೋಡಿ, ಜಸ್ಟ್ 4 ಕ್ವೆಶನ್ಸ್ ಇಲ್ಲಿ ಬರ್ತಾ ಇದೆ. ನಾವು ಆನ್ಸರ್ ಮಾಡಬೇಕಾಗಿರೋದು ಈ ಕಡೆ 5 ಈ ಕಡೆ 5 ಅಂದರೆ 10 ಕ್ವಶನ್ಸ್ ಆನ್ಸರ್ ಮಾಡಬೇಕು. ಇಲ್ಲಿ ಬರೀ 4 ಇದೆ. ಹಾಗಿದ್ರೆ ಹೇಗೆ ನಾವು ಕವರ್ ಮಾಡೋದು ಅಂತ ನೋಡೋದಾದರೆ, ಇದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ, ಇದ್ರ ಜೊತೆಗೆ ಇನ್ನು ಕೆಲವು ಚಾಪ್ಟರ್ಸನ್ನು ಹೇಳ್ತೀನಿ. ದಟ್ ಈಸ್ ಸೊ ದೀಸ್ ಆರ್ ದ ಚಾಪ್ಟರ್ಸ್. ಇದ್ರ ಜೊತೆಗೆ ನೀವು ಓದಬೇಕಾಗಿರುವಂಥದ್ದು ಪ್ಲ್ಯಾಂಟ್ ಕಿಂಗ್ಡಮ್, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಇದು ನಾನು ಕೊಟ್ಟಿರೋದು ಮಾರ್ಕ್ಸ್ನ ವೇಟೇಜ್ ಅದರದ್ದು. ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್, ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್, ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ಸ್. ಓಕೆ, ಸೊ ಈ ಚಾಪ್ಟರ್ಸನ್ನು ಕೂಡ ನೀವು ಕವರ್ ಮಾಡಬೇಕು. ಎಷ್ಟಾಯಿತು? ಇದು 5 ಚಾಪ್ಟರ್ಸ್ ಪ್ಲಸ್ ಇದು 6 ಚಾಪ್ಟರ್ಸ್, ಅಂದರೆ ಟೋಟಲ್ 11 ಚಾಪ್ಟರ್ಸ್ ಆಯಿತು. ಓಕೆ, ಸೊ ಈ 11 ಚಾಪ್ಟರ್ಸನ್ನು ನೀವು ಕಂಪಲ್ಸರಿಯಾಗಿ ಮಿಸ್ ಮಾಡದೆ ಓದ್ಕೊಂಡು ಹೋಗಬೇಕು. ಓಕೆ, ಸೊ ಇದಿಷ್ಟೇ ಓದಿದರೆ ನಮಗೆ 65+ ಬರುತ್ತಾ? ಇಲ್ಲ.
ಓಕೆ, ಯಾಕಂತಂದರೆ ಇನ್ನೂ 3 ಚಾಪ್ಟರ್ಸ್ ಇದೆ. ಆ 3 ಚಾಪ್ಟರ್ಸು ನೋಡೋದಕ್ಕೆ ಕಡಿಮೆ ವೇಟೇಜ್ ಅನಿಸಿದ್ರೂ ಕೂಡ ನಿಮಗೆ ಅದರಿಂದ 2 ಮಾರ್ಕ್ಸ್ನದ್ದು 3 ಮಾರ್ಕ್ಸ್ನದ್ದು 1 ಮಾರ್ಕ್ನ ಕ್ವಶನ್ಸನ್ನು ಕವರ್ ಮಾಡ್ಕೊಂಡ್ಬಿಟ್ಟು ನೀವು 65+ ಸ್ಕೋರ್ ಮಾಡಬಹುದು. ಯಾವುದದು 3 ಚಾಪ್ಟರ್ಸ್ ಅಂತಂದರೆ ಚಾಪ್ಟರ್ ನಂಬರ್ 2 ಬಯೋಲಾಜಿಕಲ್ ಕ್ಲಾಸಿಫಿಕೇಷನ್, ಅದಾದ ನಂತರ ಸೆಲ್ ಸೈಕಲ್. ನೋಡಿ, ನಿಮಗೆ ಸೆಲ್ ಸೈಕಲ್ ಡಿಫಿಕಲ್ಟ್ ಅನಿಸಿದ್ರು ಕೂಡ ಅದರಲ್ಲಿ ನಾನು ಕೊಟ್ಟಿರೋ ಅಟ್ಲೀಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನಾದರೂ ನೀವು ಓದ್ಕೊಂಡು ಹೋಗಿ. ಅದರಿಂದ ನಿಮಗೆ ಸ್ವಲ್ಪ ಟ್ರಿಕ್ಕಿ ಕ್ವಶನ್ಸ್ ಕೇಳೋದು ಜಾಸ್ತಿ. ಹಾಗಾಗಿ ಈ ಚಾಪ್ಟರ್ನ ನಾನು ಎಕ್ಸ್ಟ್ರಾ 3 ಚಾಪ್ಟರ್ಸಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ದೆನ್ ಎನಾಟಮಿ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸ್. ಸೊ ಈ 3 ಕೂಡ ಏನು ಅಂತಂದರೆ ನಾನು ಹೇಳಿರೋ ಡೈಗ್ರಾಮ್ಸನ್ನು ನೋಡ್ಕೊಂಡು ಹೋಗಿ, ಅದ್ರ ಜೊತೆಗೆ ನಾನು ಕೊಟ್ಟಿರೋ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡ್ಕೊಂಡು ಹೋಗಿ. ಆ್ಯಂಡ್ ದೆನ್ ಫಾರ್ ಆಲ್ ದೀಸ್ 14 ಚಾಪ್ಟರ್ಸ್, ಟೋಟಲ್ ಎಷ್ಟಾಯಿತು? 14 ಚಾಪ್ಟರ್ಸ್ ಆಯಿತು. ಈ 14 ಚಾಪ್ಟರ್ಸನ್ನು ನೀವೇನು ಮಾಡಬೇಕು ಅಂತಂದರೆ ಕಂಪ್ಲೀಟಾಗಿ ಡೀಟೇಲಾಗಿ ಓದ್ಕೊಂಡು ಹೋಗಬೇಕು ಅಲಾಂಗ್ ವಿತ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್ ದಟ್ ಐ ಹ್ಯಾವ್ ಗಿವನ್. ಆ್ಯಂಡ್ ದೆನ್ NCERTಯನ್ನು ಕೂಡ ನೀವು ಓದಬೇಕಾಗುತ್ತೆ. ಬಿಕಾಸ್ MCQ ನೀವು ಸಾಲ್ವ್ ಮಾಡಬೇಕು, ಆಮೇಲೆ 2 ಮಾರ್ಕ್ಸ್ನದು 3 ಮಾರ್ಕ್ಸ್ನದು ನೀವು ಸಾಲ್ವ್ ಮಾಡಬೇಕು. ಆ್ಯಂಡ್ ಇವನ್ 5 ಮಾರ್ಕ್ನ ಕ್ವಶನ್ಸ್ ಕೂಡ ಅವರು ಸ್ವಲ್ಪ ಟ್ರಿಕ್ಕಿಯಾಗಿ ಕೇಳ್ತಾ ಇದ್ದಾರೆ. ಹೌದಾ, ಡೈರೆಕ್ಟ್ ಕ್ವಶನ್ ಇಲ್ಲ. ಎಂಡೋಮೆಂಬ್ರೇನ್ ಸಿಸ್ಟಮಲ್ಲಿರೋ ಆರ್ಗನಲ್ಸನ್ನು ಬರೀರಿ ಅಂತಂದರೆ ಬರೆದು ಬಿಡ್ಬೋದು. ಅವ್ರು ಹೆಂಗೆ ಕೇಳ್ತಾರೆ, ಯಾವುದೋ ಒಂದು ಮೈಟೋಕಾಂಡ್ರಿಯಾ ಎಂಡೋಮೆಂಬ್ರೇನ್ ಸಿಸ್ಟಮಲ್ಲಿ ಬಿಲಾಂಗ್ ಆಗಲ್ಲ, ಯಾಕೆ ಅಂತ ಕೇಳ್ತಾರೆ. ಅದಕ್ಕೆ ನಿಮಗೆ ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂದರೆ ಏನು, ಅದು ಹೆಂಗೆ ವರ್ಕ್ ಮಾಡುತ್ತೆ, ಅದರಲ್ಲಿ ಯಾವ್ಯಾವುದೆಲ್ಲ ಆರ್ಗನಲ್ಸ್ ಇದೆ ಅನ್ನೋದು ಗೊತ್ತಿರಬೇಕು. ಹೌದಾ, ಸೊ ಈ ತರಹ ಕ್ವಶನ್ಸ್ ಕೇಳೋದ್ರಿಂದ ನೀವೇನು ಮಾಡಬೇಕು, ಈ 14 ಚಾಪ್ಟರ್ಸನ್ನು ಥರೋ ಆಗಿ ಓದ್ಕೊಂಡು ಹೋಗಿ. ಐ ಮೀನ್ ಡೀಟೇಲಾಗಿ ಕಂಪ್ಲೀಟಾಗಿ ಅಲಾಂಗ್ ವಿತ್ NCERT. ಒಂದು ಸರ್ತಿ ಓದ್ಬಿಡ್ರಿ NCERT ಟೆಕ್ಸ್ಟ್ ಬುಕ್ನ, ಒಂದು ಸರ್ತಿ ತೆಗೆದು ನೋಡ್ಕೊಂಡು ಬಿಡಿ, ಆಯಿತಾ. ಸೊ ನಿಮಗೆ ಫುಲ್ ಕವರ್ ಆಗುತ್ತೆ. ಇನ್ನು ಈ 14 ಚಾಪ್ಟರ್ಸಿಂದ 65 ಬರುತ್ತಾ? ಹಾಗಿದ್ರೆ ನಮಗೆ MCQ ಎಷ್ಟು ಬರುತ್ತೆ ಈ 14 ಚಾಪ್ಟರ್ಸಿಂದ? ನೋಡಿ, ನಿಮಗೆ ಈ 14 ಚಾಪ್ಟರ್ಸಿಂದ 17 MCQ ಬರ್ತಾ ಇದೆ. ಆ್ಯಂಡ್ ದೆನ್ 5 2 ಮಾರ್ಕ್ನ ಕ್ವಶನ್ಸ್ ಬರ್ತಾ ಇದೆ. ಆ್ಯಂಡ್ 6 3 ಮಾರ್ಕ್ನ ಕ್ವಶನ್ ಬರ್ತಾ ಇದೆ. ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಹೇಳೋದಾದರೆ 6 3 ಮಾರ್ಕ್ನ ಕ್ವಶನ್ ಬರ್ತಾ ಇದೆ. ಆ್ಯಂಡ್ 7 5 ಮಾರ್ಕ್ನ ಕ್ವಶನ್ಸ್ ಬರ್ತಾ ಇದೆ. ಬಿಕಾಸ್ ಆಬ್ವಿಯಸ್ಲಿ ಹೈಯೆಸ್ಟ್ ವೇಟೇಜ್ ಇರೋ ಚಾಪ್ಟರ್ಸನ್ನು ಇಟ್ಟಿರೋದ್ರಿಂದ 5 ಮಾರ್ಕ್ನ ಕ್ವಶನ್ಸ್ ಎಲ್ಲ ಇದರಿಂದಾನೇ ಹಾಕಿ ಹಂಗೆ ಬಿಸಾಕ್ತಿರ್ತಾರೆ 5 ಮಾರ್ಕ್ನ ಕ್ವಶನ್ಸ್ ಈ ಚಾಪ್ಟರ್ಸಿಂದ. ಸೊ ಹಂಗಾಗಿ 7 ಕ್ವಶನ್ಸ್ ಬರುತ್ತೆ ಪಾರ್ಟ್ ಡಿನ ಫಸ್ಟ್ ಪಾರ್ಟಲ್ಲಿ. ಆ್ಯಂಡ್ ಹಾಟ್ಸ್ನ ಕ್ವಶನ್ಸಲ್ಲಿ ನಿಮಗೆ 3 ಕ್ವಶನ್ಗಳು ಕೂಡ ನಾನು ಇವಾಗ ಏನು ಹೇಳಿದ್ದೀನಿ ಚಾಪ್ಟರ್ಸು ಅದರಿಂದಾನೇ ಹಾಟ್ಸ್ನ ಕ್ವಶನ್ನು ತೆಗಿತಾರೆ. ಓಕೆ, ಸೊ 3 ಅಗೇನ್ 5 ಮಾರ್ಕ್ನ ಕ್ವಶನ್ಸ್ ಇದೆ. ಸೊ ಇದರಲ್ಲಿ ನಿಮಗೆ ಗೊತ್ತು, ಔಟ್ ಆಫ್ 15 MCQ ಅಲ್ಲ, 1 ಮಾರ್ಕ್ನ ಕ್ವಶನ್ಸು. ಸೊ ಔಟ್ ಆಫ್ 20 ನೀವು 17 ಬರೆದ್ರಿ. ಔಟ್ ಆಫ್ 5 ಅಟೆಂಪ್ಟ್ ಮಾಡ್ಬೋದು. ಔಟ್ ಆಫ್ 6 ನೀವು 5 ಅಟೆಂಪ್ಟ್ ಮಾಡ್ತೀರಾ. ಔಟ್ ಆಫ್ 7 ನೀವು ಎಷ್ಟು ಬರಿಬೇಕು? ಓನ್ಲಿ 4 ಬರಿಬೇಕು. ಇದರಲ್ಲಿ 5 ಆ್ಯಂಡ್ ದೆನ್ ಇದರಲ್ಲಿ 4 ಬರಿಬೇಕು ಅಷ್ಟೇ. ಆ್ಯಂಡ್ ಔಟ್ ಆಫ್ 3 ಯು ಹ್ಯಾವ್ ಟು ಜಸ್ಟ್ ರೈಟ್ 1. ಹಾಗಾಗಿ 5 ಮಾರ್ಕ್ನ ಕ್ವಶನ್ಸ್ಗಂತೂ ನಿಮ್ಗೆ ಏನೂ ಲಾಸ್ ಇಲ್ಲ ಈ ಚಾಪ್ಟರ್ಸನ್ನು ಓದೋದ್ರಿಂದ. ಬಟ್ ನಾನು ಯಾಕೆ ಈ ಎಕ್ಸ್ಟ್ರಾ ಚಾಪ್ಟರ್ಸನ್ನು ಇನ್ಕ್ಲೂಡ್ ಮಾಡಿದೆ ಚಿಕ್ಕವು ಅಂತಂದರೆ, ಇದರಿಂದ ನಿಮಗೆ 2 ಮಾರ್ಕ್ಸು 3 ಮಾರ್ಕ್ಸು 1 ಮಾರ್ಕು ಸ್ಕೋರ್ ಆಗಲಿ ಅಂತ ನಾನು ಈ ಚಾಪ್ಟರ್ಸನ್ನು ಇನ್ಕ್ಲೂಡ್ ಮಾಡಿದ್ದೀನಿ. ರೈಟ್, ಸೊ ಹಾಗಾಗಿ ಕೇಳ್ತಾ ಇದ್ರಲ್ವಾ 65+ ಹೆಂಗೆ ಸ್ಕೋರ್ ಮಾಡೋದು ಅಂತಂದರೆ, ಅಷ್ಟೊಂದು ಈಸಿಯಾಗಿ ಬರೀ ಇಂಪಾರ್ಟೆಂಟ್ ಚಾಪ್ಟರ್ಸು ಇಂಪಾರ್ಟೆಂಟ್ ಕ್ವಶನ್ಸನ್ನು ಓದ್ಕೊಂಡ್ಬಿಟ್ರೆ 65+ ಆಗಲ್ಲ ಮಕ್ಕಳೇ. ಯು ಮಸ್ಟ್ ಗಿವ್ ಸಮ್ ಡೆಡಿಕೇಶನ್ ಇರಬೇಕು ನಿಮಗೆ ಸ್ವಲ್ಪ. ಅಂದರೆ ಸ್ವಲ್ಪ NCERT ಚಾಪ್ಟರ್ಸನ್ನು ಓದ್ಕೊಳ್ಳಿ, NCERTಯನ್ನು. ಹೌದಾ, ಸೊ ಒಂದು ಸರ್ತಿ NCERTಯನ್ನು ಈ ಎಲ್ಲ ಚಾಪ್ಟರ್ಸು ನೀಟಾಗಿ ಓದ್ಕೊಳ್ಳಿ, ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ಅದರಿಂದ ನಿಮಗೆ ಎಲ್ಲ ಟೈಪ್ ಆಫ್ ಕ್ವೆಶನ್ಸನ್ನು ಆನ್ಸರ್ ಮಾಡೋದಕ್ಕಾಗುತ್ತೆ. ರೈಟ್, ಸೊ ಇದಕ್ಕೆಲ್ಲ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ ಚಾನಲಲ್ಲಿ ಅವೈಲೇಬಲ್ ಇದೆ, ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ, ನಾನು ಮತ್ತೆ ಹೇಳಕ್ಕೆ ಹೋಗಲ್ಲ. ಬಟ್ ಹೊಸದಾಗಿ ನೋಡ್ತಾ ಇರೋರಿಗೆ ಹೇಳ್ತಾ ಇದ್ದೀನಿ, ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಿದೆ ಮಕ್ಕಳೇ, ನೋಡ್ಕೊಳ್ಳಿ. ನಮಗೆ ಜಸ್ಟ್ ಪಾಸ್ ಆಗಬೇಕು ಅಂದರೆ ನಾನು ಒಂದು ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ 19 ಮಿನಿಟ್ಸಲ್ಲಿ 19 ಚಾಪ್ಟರ್ಸ್ ಅಂತ. ಸೊ ಅಷ್ಟು ಕ್ವಶನ್ಸನ್ನು ಓದ್ಕೊಂಡ್ರೆ ಖಂಡಿತ 65+ ಸ್ಕೋರ್ ಆಗಲ್ಲ, ನಾನೇ ಹೇಳ್ತೀನಿ. ಬಿಕಾಸ್ ಅದು ಜಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಷ್ಟೇ ಆಗಿತ್ತು. ಹೌದಾ, ಸೊ ನೀವೇ ನೋಡ್ಬೋದು ಕ್ವಶನ್ ಪೇಪರ್ ಯಾವ ರೇಂಜಿಗೆ ಡಿಫಿಕಲ್ಟಾಗಿರುತ್ತೆ ಒಂದೊಂದು ಸರ್ತಿ ಅಂತ ಹೇಳಿ. ಹೌದಾ, ಸೊ ಹಾಗಾಗಿ ಅದು ಯಾವುದೇ ತರಹ ಬಂದರೂ ಕ್ವಶನ್ ಪೇಪರ್ ನಾವು ಆನ್ಸರ್ ಮಾಡೋ ತರಹ ಇರಬೇಕು. ಆ ತರಹದ ಚಾಪ್ಟರ್ಸನ್ನು ನಾನು ನಿಮ್ಗೆ ಇದರಲ್ಲಿ ಹೇಳಿದ್ದೀನಿ. ಸೊ ಖಂಡಿತ ಇದರಿಂದ ನಿಮಗೆ ಈ ಎಲ್ಲ ಚಾಪ್ಟರ್ಸನ್ನು ಡೀಟೇಲಾಗಿ ಓದ್ಕೊಂಡ್ರೆ ಆರಾಮಾಗಿ 65+ ಸ್ಕೋರ್ ಆಗುತ್ತೆ. ಬಟ್ ರಿಮೆಂಬರ್, ಕರೆಕ್ಟಾಗಿ ಪರ್ಫೆಕ್ಟಾಗಿ ಓದ್ಕೊಂಡು ಹೋಗಬೇಕು ನೀವು. ಓಕೆ, ಸೊ ವೆಲ್ ದಟ್ಸ್ ಇಟ್ ಫಾರ್ ಟುಡೇ. ಆ್ಯಂಡ್ ಇದೇ ತರಹದ ವೀಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಹ್ಯಾಪಿ ಲರ್ನಿಂಗ್. ಆಲ್ ದ ವೆರಿ ಬೆಸ್ಟ್.